ದೆಹಲಿಯ ಅಗ್ರ 5 ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾದ ಸರಾಯ್ ರೋಹಿಲ್ಲಾದಿಂದ ಯಶವಂತಪುರಕ್ಕೆ ಪ್ರತಿ ಸೋಮವಾರ ರಾತ್ರಿ 10:10ಕ್ಕೆ ಹೊರಡುವ ದುರಂತೋ ಎಕ್ಸ್‌ಪ್ರೆಸ್ ಟ್ರೈನ್ನಲ್ಲಿ ಪ್ರಯಾಣಿಸಿ ಒಂದು ವ್ಲಾಗ್ ಮಾಡಬೇಕು ಅಂತ ಭಾಳ ದಿನಗಳಿಂದ ಅಂದ್ಕೊಂಡಿದ್ದೆ. ಆನ್ ಟೈಮ್ನಲ್ಲಿ ನಮ್ಮ ಟ್ರೈನು ನಿಲ್ದಾಣದ ಮೊದಲನೇ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತಿತ್ತು. ಆದರೆ ಹಮ್ಸಫರು, ರಾಜಧಾನಿ ಇದೆಲ್ಲ ಲಿವರಿಗಳನ್ನು ನೋಡಿ ನನಗೆ ಇದು ದುರಂತೋ ಎಕ್ಸ್‌ಪ್ರೆಸ್ಸು ಯಾವುದಪ್ಪ ಅಂತ ಕನ್ಫ್ಯೂಷನ್ ಆಯಿತು. ಬಹಳ ಗಲೀಜಾಗಿದ್ದಂಥ ಬೋಗಿಗಳ ಮೇಲಿದ್ದಂಥ ಆ ಬೋರ್ಡ್ಗಳನ್ನು ಪದೇ ನೋಡಿ ಇದು ದುರಂತೋ ಎಕ್ಸ್‌ಪ್ರೆಸ್ ಅಂತ ಕನ್ಫರ್ಮ್ ಮಾಡಿಕೊಂಡೆ. ಆದರೆ ನನ್ನ ಗೊಂದಲ ಹಾಗೂ ಶಾಕು ಇಲ್ಲಿಗಷ್ಟೇ ನಿಲ್ಲಿಲ್ಲ, ಇನ್ನಷ್ಟೇ ಶುರುವಾಗೋದಿತ್ತು. ಗಾಜಿಯಾಬಾದ್ ಶೆಡ್ನ ವ್ಯಾಪ್ 7 ಲೋಕೋಮೋಟಿವ್ ಈ ರೈಲಿನ ಯಶವಂತಪುರದವರೆಗೂ ಎಳ್ಕೊಂಡು ಹೋಗುತ್ತೆ. ನಾನು ಶ್ರೀನಗರದಿಂದ ಬೆಂಗಳೂರಿಗೆ ಫ್ಲೈಟ್ನಲ್ಲಿ ಹೋಗ್ಬೋದಿತ್ತು. ಆದರೆ ದುರಂತೋ ಎಕ್ಸ್‌ಪ್ರೆಸ್ನ ಸರ್ವಿಸ್ ಹೇಗಿರುತ್ತೆ ನೋಡೋಣ ಅಂತ ಬಂದೆ. ರಾಜಧಾನಿ ಎಕ್ಸ್‌ಪ್ರೆಸ್ಗಿಂತ ಉತ್ತಮವಾದ ಸರ್ವಿಸು ಅಂತ ಇದರ ಸೇವೆಯನ್ನು 2009ರಲ್ಲಿ ಆರಂಭವಾದಾಗ ಭಾಳನೇ ಹೇಳಲಾಗಿತ್ತು. ಹಾಗೆ 2011ರಲ್ಲಿ ನಮ್ಮ ಯಶವಂತಪುರ ಹಾಗೂ ದೆಹಲಿಯ ಸರಾಯ್ ರೋಹಿಲ್ಲಾ ನಡುವೆ ಈ ರೈಲಿನ ಸಂಚಾರದ ಸೇವೆಯನ್ನು ಆರಂಭಿಸಲಾಯಿತು. ಈ ರೈಲು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ಗೆ ಸೇರಿದ್ದು. ಫಸ್ಟ್ ಕ್ಲಾಸ್ ಟ್ರಾವೆಲ್ ಮಾಡೋದಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ. 7,100 ರೂಪಾಯಿನಷ್ಟು ಟಿಕೆಟನ್ನು ಕೊಟ್ಟು ಆಲ್ಮೋಸ್ಟ್ ಫ್ಲೈಟ್ ಫೇರೇ ಆಗುತ್ತೆ. ಇಷ್ಟು ದುಡ್ಡನ್ನು ಕೊಟ್ಟು ಇಷ್ಟು ಗಬ್ಬಾಗಿರುವಂಥ ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಹೋಗ್ಬೇಕಾ? ಟಾಯ್ಲೆಟ್ ನೋಡೋದಕ್ಕೂ ಭಾಳ ಹೇಸಿಗೆ ಆಗ್ತಾಯಿದೆ. ಅವರೊಂದು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಇನ್ನೂ ಸ್ಮೆಲ್ ಬರ್ತಾಯಿದೆ. ಯಾಕೆ ನಾರ್ದರ್ನ್ ರೈಲ್ವೆ ಝೋನ್ನವರು ಇಷ್ಟು ತಾತ್ಸಾರಮಯವಾದಂತಹ ಒಂದು ಮೇಂಟೆನೆನ್ಸನ್ನು ಮಾಡ್ತಾರೆ ಬೇರೆ ಝೋನ್ನ ಟ್ರೈನ್ಗಳಿಗೆ? ಅಥವಾ ಇವರು ಈ ನಾರ್ದರ್ನ್ ರೈಲ್ವೆಯವರು ತಮ್ಮ ಝೋನ್ನ ಟ್ರೈನ್ಗಳನ್ನೂ ಹೀಗೆ ಮೇಂಟೈನ್ ಮಾಡ್ತಾರ ಗೊತ್ತಿಲ್ಲ. ದುರಂತೋ ಎಕ್ಸ್‌ಪ್ರೆಸ್ಗೆ ಓವರ್ ದ ಇಯರ್ಸು ಸಿಕ್ಕಾಪಟ್ಟೆ ನೆಗ್ಲಿಜೆನ್ಸಿ ತೋರಿಸಿ ಅದನ್ನು ಯಾವ ಮಟ್ಟಿಗೆ ಎಕ್ಕುಡ್ಸಿದ್ದಾರೆ ಅನ್ನೋದನ್ನು ಕೇಳಿದ್ವಿ. ಆದರೆ ನನಗೀಗ ಸಾಕ್ಷಾತ್ ಅದರ ಅನುಭವ ಆಗ್ತಾಯಿದೆ. ಸಿಂಕ್ ನೋಡಿ, ಆ ಹೇರ್ ಸ್ಟ್ಯಾಂಡ್ಸ್ ಎಲ್ಲ ಹಾಗೇ ಇದೆ, ಅವರು ಅದನ್ನು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಏನಿಲ್ಲ. ನಾನು ಈಗ TT ಅವ್ರಿಗೆ ಕರೆಸಿ ಇದ್ರ ಬಗ್ಗೆ ದೂರನ್ನು ಕೊಟ್ಟ ಮೇಲೆ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 10:10 ಈಗ ಟೈಮು. ಸರಿಯಾದ ಟೈಮಿಗೆ ರೈಲು ದೆಹಲಿ ಸರಾಯ್ ರೋಹಿಲ್ಲಾ ನಿಲ್ದಾಣವನ್ನು ಬಿಟ್ಟು ಯಶವಂತಪುರದತ್ತ ಸಾಗಿದೆ. ನೋಡಿ, ಇದು ನಮ್ಮ ಕೂಪೆದು ಡೋರು. ಅದರ ಗ್ಲಾಸ್ನ ಯಾವ ರೇಂಜ್ ಕ್ಲೀನ್ ಮಾಡಿಟ್ಟವ್ರೆ ನೋಡಿ. ಇದು ನಾವಿರುವಂಥ ಕೋಪೆ. ಆ ಫ್ಲೋರೆಲ್ಲ ತುಂಬ ಗಬ್ಬೆದವಾಗಿದೆ. ಬಹುಶಃ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಬೇರೆ ಟ್ರೈನುಗಳಲ್ಲಿ ಯಾವ ಹಳೆಯದಾಗಿರುವಂಥ ಬೋಗಿಗಳಿದ್ವೋ ಅವನ್ನೆಲ್ಲ ತಗೊಂಬಂದು ಇಲ್ಲಿಗೆ ಜೋಡಿಸ್ಬಿಟ್ಟು ದುರಂತೋ ಎಕ್ಸ್‌ಪ್ರೆಸ್ನ ರೇಕನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆ ಬೆಡ್ಶೀಟ್ ಮೇಲೂ ಆ ಕೂದಲಂದು ಇದು ಈ ಟವಲನ್ನೇನು ನೆಟ್ಟಿಗೆ ಒಗೆದವ್ರ ಇಲ್ವಾ? ಇಲ್ಲಿ ನೋಡಿ, ಇಲ್ಲಿ ಕಿತ್ಕೊಂಬಂದದ್ದು ಇಲ್ಲಿ. ಇವೆಲ್ಲ ಪ್ರೀಮಿಯಮ್ ಟ್ರೈನ್ ಜರ್ನಿ ಮಾಡುವಂಥ ಇದೆ. ದುರಂತೋ ಎಕ್ಸ್‌ಪ್ರೆಸ್ಸು ರಾಜಧಾನಿ ಎಕ್ಸ್‌ಪ್ರೆಸ್ ಟ್ರೈನಿಗೆ ಸಮನಾಗಿ ಟಿಕೆಟ್ ದುಡ್ಡು ಕಿತ್ಕೊತಾರೆ. ಈ ದಿಂಬು ಒಳಗಡೆ ಈಗ ನಾವು ಕೇಳಿದ್ಮೇಲೆ ಚೇಂಜ್ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಹೇಳ್ತಾವ್ರೆ. ಅಲ್ಲಪ್ಪ, 10:10ಕ್ಕೆ ಇವರು ಜರ್ನಿಯನ್ನು ಆರಂಭಿಸಿದ್ದಾರೆ. ನಾವು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಸುಸ್ತಾಗಿರ್ತೀವಿ, ಏನೋ ನಿದ್ದೆ ಮಾಡ್ಕೊಂಡು ಪ್ರಯಾಣ ಮಾಡೋಣ ಅಂತ ಅಂದ್ಬಿಟ್ಟು ಬಂದರೆ ಈಗ ಇವ್ರು ಚೇಂಜ್ ಮಾಡ್ಕೊಡೋದೇನು ನಡ್ಬನೆಯಲ್ಲಿ? ಅಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಅದನ್ನು ಕ್ಲೀನ್ ಮಾಡಿಲ್ಲ. ಇಲ್ಲಿ ಬಂದರೆ ಇಲ್ಲಿ ಪಾನ್ ಪರಾಗದ ಇದು ಯಾವ ಸೀಮೆ ಕಸನಾರು ನೆಟ್ಟು ಗುಡ್ಸವ್ರ ಅವರು. ನೋಡಿ, ಟಾಯ್ಲೆಟ್ಗೆ ಹೋಗುವಂಥ ಜಾಗ ಹೇಗಿದೆ ಅಂತ. ಆದರೆ ಹಿಂದೆನೇ ಕಸ ಗುಡಿಸಿ, ಹಾಗೆ ಊಟ ಮಾಡಿ ಆದಮೇಲೆ ಉಳ್ಕೊಳ್ಳುವಂಥ ಕಸನೆಲ್ಲ ಈ ಡಸ್ಟ್ಬಿನ್ನಲ್ಲಿ ಹಾಕಿದ್ದಾರೆ. ಒಣ ಕಸ ಮತ್ತು ಹಸಿ ಕಸ ಅಂತ ಬೇರ್ಪಡಿಸಿದಾರೋ ಇಲ್ವೋ ಅನ್ನೋವಂಥದ್ದು ಅನೇಕಡೆಗೆ ಗೊತ್ತಾಗ್ತಾ ಇದೆ. ಇದು ಇಂಡಿಯನ್ ಸ್ಟೈಲ್ ಟಾಯ್ಲೆಟು ನೋಡಿ. ಅಲ್ಲಿ ಆ ಡಸ್ಟ್ಬಿನ್ನ ಮುಚ್ಚಬೇಕಾಗಿದ್ದಂಥ ಶೀಲ್ಡು ಅದು ಕಿತ್ಕೊಂಡ್ಬಂದೈತೆ. ಇನ್ನು ಈಗ ಪ್ರಯಾಣ ಆರಂಭ ಆಗಿರುವಂಥದ್ದು. ಇದು ದುರಂತೋ ದುರಂತ ಎಕ್ಸ್‌ಪ್ರೆಸ್ಸು. ಇದು ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟು ಇನ್ನೊಂದು. ಆಗಲೇ ಒಳಗಡೆ ಒಂಥರ ಸ್ಟಿಂಕಿ ಆಗಿರುವಂಥ ವಾಸನೆ ಬಂದಿದೆ. ಸರಿಯಾಗಿ ಟಾಯ್ಲೆಟ್ನು ಇವರು ಕ್ಲೀನ್ ಮಾಡಿಲ್ಲ. ಇದನ್ನು ನೋಡ್ತಾ ಇದ್ರೆ ಸ್ನಾನ ಮಾಡಬೇಕು ಅಂತ ಅನಿಸುತ್ತಾ ನೋಡಿ, ಎಷ್ಟು ಕಚ್ಚಡವಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಅದು ಈ ಫ್ರೆಶ್ನರು ನೋಡಿ, ಅದೆಲ್ಲ ಲೀಕಾಗಿ ಕೆಳಗಡೆ ಹೆಂಗೆ ಹೋಗಿದೆ, ಅದನ್ನು ಕ್ಲೀನ್ ಮಾಡಿಲ್ಲ. ಇನ್ನು ಈ ಶವರ್ ಫಸ್ಟ್ ಇಂಪ್ರೆಷನ್, ಅದನ್ನು ಶವರ್ ನೋಡ್ತಾ ಇದ್ದರೆ ತುಂಬ ಕಚ್ಚಡವಾಗಿದೆ ಅಂತ ಅನಿಸುತ್ತೆ. ಈ ರೇಂಜಿಗೆ ಅಧ್ವಾನವಾಗಿದೆ ಈ ಬಚ್ಚಲು ಮನೆ. ಇಲ್ಲಿ ಬಂದು ಸ್ನಾನ ಮಾಡಬೇಕು ಅಂತ ಅನ್ಸೋದಿರಲಿ, ಇಲ್ಲಿ ಒಳಗಡೆ ಬರೋದಕ್ಕೂ ಇಷ್ಟ ಆಗ್ತಾಯಿಲ್ಲ.
ಇನ್ನು ಇವರು ಸ್ಟೇಷನ್ಗಳಲ್ಲಿ ಆ ನೀರನ್ನ ಫಿಲ್ ಮಾಡ್ಕೊಂಡಿರ್ತಾರಲ್ಲ, ಆ ನೀರಿನ ಗುಣಮಟ್ಟ ಅದು ಯಾವ ಕಚಡ ಮಟ್ಟದಲ್ಲಿ ಇರ್ತದೋ ಅದೂ ಗೊತ್ತಿಲ್ಲ. ಈಗ ಟೈಮು ಇನ್ನೇನು 7 ಗಂಟೆ ಆಗ್ತಾಯಿದೆ. ಭೋಪಾಲ್ಗೆ ಹತ್ತಿರ ಆಗ್ತಾಯಿದ್ವಿ. ಅದಕ್ಕಿಂತ ಹಿಂದೆ ಇರುವಂಥ ಬಾದ ಘಾಟ್ನ ಅರಣ್ಯ ಪ್ರದೇಶದನ್ನು ಹಾದು ಹೋಗ್ತಾಯಿದ್ದೀವಿ. ಝಾನ್ಸಿ ಸ್ಟೇಷನ್ನು ಬೆಳಗ್ಗೆ 3:15ಗೆ ಹಾದು ಬಂದ್ವಿ. ನಾನು ಆವಾಗ ನಿದ್ರೆ ಮಾಡ್ತಾಯಿದ್ದರಿಂದ ಆ ಸಂದರ್ಭದಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬೆಳಗ್ಗೆ 6:15ಗೆ ಟೀ ಕಿಟ್ಟನ್ನ ತಂದು ಕೊಟ್ಟವ್ರೆ. ಯೂನಿಬಿಕ್ನವರ ಡೈಜೆಸ್ಟಿವ್ ಬಿಸ್ಕೆಟ್ಸು, ಕಿರ್ನಾರ್ನವ್ರನ್ನ ಟೀ ಪುಡಿ, ವರ್ಕಾದ್ದು ಡೈರಿ ವೈಟ್ನರು, ಇನ್ನು ಸಕ್ಕರೆ. ಇದು ನಾನೇನು ಬಿಡಿಸಿಡ್ಬೇಕಾಗಿಲ್ಲ. ಬಿಸಿನೀರನ್ನ ಇದಕ್ಕೆ ಹಾಕ್ಕೊಂಡು ಆ ಟೀ ಪುಡಿನೂ ಸಕ್ಕರೆನೂ ಮಿಕ್ಸ್ ಮಾಡಿಕೊಂಡು ಕುಡಿಯೋದು. ನೋಡಿ ಆ ಟೀ ಕಪ್ಪಿನ ಕಲೆಗಳು ಹೇಗಿದ್ದಾವೆ ಅಂತ ಅಂದ್ಬಿಟ್ಟು ಅದನ್ನು ಸರಿಯಾಗಿ ಇವರು ತೊಳೆದೂ ಇಲ್ಲ. ಮೊದಲೇ ನಾವು ಕಾರ್ಗಿಲ್ನಿಂದ ವಾಪಸ್ಸು ದೆಹಲಿಗೆ ಬಂದು ಟಯರ್ಡ್ ಆಗಿದ್ವಿ. ಆರಾಮಾಗಿ ಟ್ರೈನಲ್ಲಿ ನಿದ್ದೆ ಮಾಡ್ಕೊಂಡು ಹೋಗೋಣ. ದುರಂತೋ ಎಕ್ಸ್ಪ್ರೆಸ್ಸು ಪ್ರೀಮಿಯಂ ಟ್ರೈನು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ನಲ್ಲಿ ಜರ್ನಿ ಅಂದ್ಕೊಂಡು ಬಂದ್ವಿ. ಆದರೆ ಇಲ್ಲಿ ಇದ್ದಂಥ ಕುವ್ಯವಸ್ಥೆಯನ್ನು ನೋಡಿ ಬೇಜಾರಾಗಿ ನಾವು 139 ಹೆಲ್ಪ್ಲೈನಿಗೆ ಕಾಲ್ ಮಾಡಿದ್ವಿ. ಪ್ರಾಂಪ್ಟಾಗೇನೋ SMS ರೆಸ್ಪಾನ್ಸು ಬಂತು. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಅಫಿಷಿಯಲ್ಲು ಅಥವಾ ಸ್ಟಾಫು ಯಾರೋ ಒಬ್ಬರು ನಮಗೆ ಕಾಲ್ ಮಾಡಿದ್ರು. ಕಾಲ್ ಬ್ಯಾಕ್ ಮಾಡಿ ಏನು ಸಮಸ್ಯೆ ಅಂತ ಕೇಳಿದಾಗ ಹಿಂಗೆಲ್ಲ ದಿಂಬು ಇದನ್ನೆಲ್ಲ ನೋಡಿ ಯಾವ ರೇಂಜಿಗೆ ಕೊಟ್ಟಿದ್ದೀರಿ, ಆಮೇಲೆ ಈ ಕಂಪಾರ್ಟ್ಮೆಂಟು ಈ ಕೌಪೆನೆಲ್ಲ ಯಾವ ಮಟ್ಟದಲ್ಲಿ ಕಸ ಹೊಡೆದು ಇಟ್ಟಿದ್ದೀರಿ, ಅದು ಪಾನ್ಪರಾಗ್ ಸ್ಟೈನು ಇದೆಲ್ಲರೂ ಇದು ಕ್ಲೀನಾಗಿ ಕಾಣ್ತಾ ಇದೆ, ಟಾಯ್ಲೆಟ್ಗಳೆಲ್ಲ ಗಬ್ಬೆದೋಗಿದೆಯಲ್ಲ ಅಂತ ಹೇಳಿದಾಗ ಆಯಿತು ಸರ್ ನಾವು ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಏನೋ ಸುಮ್ಮನೆ ತಿಪ್ಪೆ ಸಾರಿಸುವಂಥ ಉತ್ತರ ಕೊಟ್ಟರು. ಆದರೆ ಅಲ್ಲಿ ಅವ್ರು ಹೇಳಿದ್ಮೇಲೆ ಅವ್ರು ಕಳಿಸ್ತಂಥ ಸ್ಟಾಫು ಸುಮ್ಮನೆ ಏನೋ ಬಂದು ಕಾಟಾಚಾರಕ್ಕೆ ಹಿಂಗೆ ಒಂದು 4 ಸಲ ಹಿಂಗೆ ಪೊರ್ಕೆ ಹೊಡೆದ್ಬಿಟ್ಟು ಹೋದರು. ಇದೆಲ್ಲ ಇರಲಿ, ಪ್ರಯಾಣಕ್ಕೂ ಮುಂಚೆ ಒಂದು ಪ್ರೀಮಿಯಂ ಟ್ರೈನ್ನ ಅದು ಫಸ್ಟ್ AC ಕಂಪಾರ್ಟ್ಮೆಂಟನ್ನು ಪ್ರಯಾಣಕ್ಕೂ ಮುಂಚೆ ಕ್ಲೀನ್ ಮಾಡಿಟ್ಟು ಸ್ಪಾರ್ಕ್ಲಿಂಗ್ ಕ್ಲೀನಾಗಿಟ್ಟು AC ಕರೆಕ್ಟ್ ಕಂಡೀಷನ್ನಲ್ಲಿ ವರ್ಕ್ ಆಗುವ ಒಂದು ಮಟ್ಟಕ್ಕೆ ತಂದು ಆಮೇಲೆ ಅಲ್ವಾ ಪ್ಯಾಸೆಂಜರ್ಸಿಗೆ ಇದು ಕಂಪಾರ್ಟ್ಮೆಂಟ್ನ ಡೋರ್ಗಳನ್ನ ಓಪನ್ ಮಾಡಬೇಕಾದಂಥದ್ದು. ಸೊ ನೋಡಿ ಎಲ್ಲಿ ಯಾವ ಮಟ್ಟದಿಂದನೇ ಇಲ್ಲಿ ಒಂದು ಫೇಲ್ಯೂರು ಎದ್ದು ಕಾಣ್ತಾ ಇದೆ ಅಂತ. ಇದರಿಂದ ಭಾಳ ಸಿಟ್ಟು ಬಂತು. ನಾನೇನು ಮಾಡಿದೆ, ಪ್ರಾಂಪ್ಟಾಗಿ ಟ್ವೀಟ್ ಮಾಡಿದೆ. ನಮಗಾದಂಥ ಆ ಗ್ರೀವೆನ್ಸ್ನ ಒಂದಷ್ಟು ವೀಡಿಯೋಗಳನ್ನ ಶೂಟ್ ಮಾಡಿಕೊಂಡು ರೈಲ್ವೆ ಮಿನಿಸ್ಟ್ರು ಫಸ್ಟ್ ಸ್ಟೇಟು, ರೈಲ್ ಮಿನಿಸ್ಟ್ರಿ ಇಂಡಿಯಾದ ಹ್ಯಾಂಡ್ಲು, ಪ್ರೈಮ್ ಮಿನಿಸ್ಟರ್ ಆಫೀಸು, ನರೇಂದ್ರ ಮೋದಿಯವರ ಹ್ಯಾಂಡ್ಲನ್ನ ಮೆನ್ಷನ್ ಮಾಡಿ ನನ್ನ PNR ನಂಬರು ಇದೆಲ್ಲನೂ ಹಾಕಿ 14,000 ರೂಪಾಯಿ ಮೇಲೆ ಕೊಟ್ಟಿದ್ದೀವಿ ಇಬ್ಬರಿಗೆ. ನಾವು ಈ ಒಂದು 3rd ಕ್ಲಾಸ್ ಟ್ರೀಟ್ಮೆಂಟನ್ನು ತಗೊಂಡು ಟ್ರಾವೆಲ್ ಮಾಡೋದಕ್ಕೆ ಅಂದ್ಬಿಟ್ಟು ಟ್ವೀಟ್ ಮಾಡಿದೆ. ಇಮಿಡಿಯೇಟಾಗಿ ರೈಲ್ವೆ ಸೇವಾ ಅವರ ಹ್ಯಾಂಡಲ್ನಿಂದ ರೆಸ್ಪಾನ್ಸ್ ಬಂತು, ನೆಸೆಸರಿ ಆ್ಯಕ್ಷನ್ ತೊಗೊತೀವಿ ಅಂತ. ಇವ್ರು ನೆಸೆಸರಿ ಆ್ಯಕ್ಷನ್ ತೊಗೊಂಡ್ರು ಯಾವಾಗ ತೊಗೊತಾರೆ, ಜರ್ನಿ ಇರೋದೇ 34 ಗಂಟೆ 10 ನಿಮಿಷ ಅಕಾರ್ಡಿಂಗ್ ಟು ಟೈಮ್ ಟೇಬಲ್. ಇನ್ನೊಂಚೂರು ಡಿಲೇ ಆದರೆ ಇನ್ನೊಂದು 2 ಗಂಟೆ ಟೈಮು. ಅಷ್ಟರೊಳಗಡೆ ಈ ಒಂದು ವ್ಯವಸ್ಥೆ ಇದೆಯಲ್ಲ ಇಲ್ಲಿ ಇರುವಂಥದ್ದು, ಅದೇನೋ 1 ದಿನ 2 ದಿನದಲ್ಲಿ ಸರಿ ಹೋಗುವಂಥ ಮಟ್ಟದಲ್ಲಿ ಇಲ್ಲ. ನೋಡಬೇಕು ಎಷ್ಟು ಹೋಪ್ಲೆಸ್ ಕಂಡೀಷನ್ನಲ್ಲಿ ನಾವು ಇದ್ದೀವಿ. ಬಹುಶಃ ರೈಲ್ವೇಸ್ನ ಒಂದು ಓವರಾಲ್ ಕಂಡೀಷನ್ನ ಇದು ಸ್ಪಷ್ಟವಾಗಿ ಸೂಚಿಸ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನವನ್ನು ನನಗೆ ಮೂಡಿಸ್ತಾ ಇದೆ. ಬರೀ ರಾಜಧಾನಿ ಎಕ್ಸ್ಪ್ರೆಸ್ಸು, ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ ನೀವು ಪ್ರಯಾರಿಟಿ ಕೊಟ್ಕೊಂತೀರಿ, ಅಲ್ಲಿಗೆ ಉಳಿದಿರೋ ಟ್ರೈನ್ಗಳಲ್ಲಿ ಓಡಾಡುವಂಥ ಜನಗಳೇನು ಟಿಕೆಟ್ ಕೊಟ್ಬಿಟ್ಟು ಬಂದಿರಲ್ವಾ? ಝಾನ್ಸಿ ಬಳಿಕ ಈ ರೈಲಿನ ಮುಂದಿನ ಕಮರ್ಷಿಯಲ್ ಹಾಲ್ಟು ಭೋಪಾಲ್ನ ಹಬೀಬ್ಗಂಜ್ನಲ್ಲಿರುವಂಥ ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣದಲ್ಲಿ. ಇದು ಸಾರ್ವಜನಿಕ ಹಾಗೂ ಖಾಸಗಿ ಪಾಲುದಾರಿಕೆಯಲ್ಲಿ ಅತ್ಯಾಧುನಿಕವಾಗಿ ಇತ್ತೀಚೆಗಷ್ಟೇ ಅಭಿವೃದ್ಧಿಪಡಿಸಲಾಗಿದೆ. ಆದರೂ ನಮ್ಮ ಜನ ನೋಡಿ ಆ ಟ್ರ್ಯಾಕನ್ನು ಯಾವ ಮಟ್ಟಿಗೆ ಗಬ್ಬೆಪ್ಸಿ ಇಟ್ಟವ್ರೆ ಅಂತ. ಭೋಪಾಲ್ನ ರಾಣಿ ಕಮಲಾಪತಿ ಸ್ಟೇಷನ್ನಲ್ಲಿ ನಮಗೆ ಉಪಹಾರವನ್ನು ಸರ್ವ್ ಮಾಡಿದ್ರು 8:15ಗೆ. ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ನಲ್ಲಿ ಕಟ್ಲೆಟ್ಟು ಮತ್ತು ಬಾಯ್ಲ್ಡ್ ವೆಜಿಟೇಬಲ್ಸ್ನ ಸಾರ್ಟ್ ಮಾಡಿ ಕೊಟ್ಟಿದ್ದಾರೆ. ಬ್ರೌನ್ ಬ್ರೆಡ್ ಇದೆ ಮತ್ತು ಕಾರ್ನ್ಫ್ಲೇಕ್ಸು. ಇದು ಸಾಕಷ್ಟು ನೋಡಿರ್ಬೋದು ನೀವು, ಬೇಜಾನ್ ರೈಲ್ವೆ ವ್ಲಾಗ್ಗಳು ಮಾಡ್ತಾ ಇರ್ತಾರೆ. ಇರುವಂಥ ಕೆಲಾಗ್ಸ್ ಕಾರ್ನ್ಫ್ಲೇಕ್ಸು, ಇನ್ನು ಜಾಮು, ಟೊಮ್ಯಾಟೊ ಕೆಚಪ್ಪು. ನಾನ್ ವೆಜ್ ಬ್ರೇಕ್ಫಾಸ್ಟಿಗೆ ಬಂದು ಈ ಬ್ರೌನ್ ಬ್ರೆಡ್ ಕೊಟ್ಟಿದ್ದಾರೆ. ಬ್ರೌನ್ ಬ್ರೆಡ್ಡು ಅದ್ರ ಜೊತೆಗೆ ಆಮ್ಲೆಟ್ಟು ಮತ್ತು ಅದೇ ಬಾಯ್ಲ್ಡ್ ವೆಜ್ಜಿಸ್ನ ಸಾರ್ಟ್ ಮಾಡಿ ಕೊಟ್ಟಿದ್ದಾರೆ. ನೋಡೋಣ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ. ಇದು ಮೂವಿಂಗ್ ಟ್ರೈನ ಪ್ಯಾಂಟ್ರಿ ಕಾರ್ನಲ್ಲಿ ಮಾಡಿಕೊಡ್ತಾರೆ. ಟೇಸ್ಟ್ನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆದರೂ ನನಗೇನು ಬೇಜಾರಿಲ್ಲ. ಆದರೆ ಕ್ವಾಲಿಟಿ ಮತ್ತು ಹೈಜೀನ್ನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಬಾರ್ದು. ಆ ವಿಚಾರ ಇವರ ಕಂಟ್ರೋಲ್ನಲ್ಲೇ ಇರುತ್ತೆ, ಇವರ ಕೈನಲ್ಲೇ ಇರ್ತದೆ ಅದನ್ನು ಮೇಂಟೈನ್ ಮಾಡುವಂಥದ್ದು. ನೋಡೋಣ.
ಚೆನ್ನಾಗಿದೆ, ಆಮ್ಲೆಟು ಚೆನ್ನಾಗಿದೆ, ಬ್ರೆಡ್ ಜೊತೆಗೆ ಇನ್ನೂ ಚೆನ್ನಾಗಿದೆ. ಓಕೆ, ಬಾಯ್ಲ್ಡ್ ವೆಜ್ಜಿಸ್ತು ಏನು ಪ್ರಾಬ್ಲಮ್ ಇಲ್ಲ. ಮೈಲ್ಡಾಗಿ ಒಗ್ಗರಣೆನ ಹಾಕಿದ್ದಾರೆ, ಉಪ್ಪು ಏನೂ ಜಾಸ್ತಿ ಆಗಿಲ್ಲ. ಬ್ರೆಡ್ ಆ್ಯಂಡ್ ಆಮ್ಲೆಟು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಥಮ್ಸ್ ಅಪ್ ಕೊಡ್ತೀನಿ. ಹಾಗೆ ವೆಜಿಟೇರಿಯನ್ ಆಪ್ಷನ್ನು ಕಟ್ಲೆಟ್ ಕೂಡ ಚೆನ್ನಾಗೇ ಇದೆ, ಇಷ್ಟ ಆಯಿತು. ಇದಕ್ಕೂ ಕೂಡ ಒಂದು ಬಿಗ್ ಥಮ್ಸ್ ಅಪ್ ಕೊಡ್ತೀನಿ. ಯಾಕೆಂದರೆ ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿಲ್ಲ ಅಂತ ಹೇಳೋ ಹಾಗೆ, ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಒಪ್ಕೋಬೇಕು. ಬ್ರೇಕ್ಫಾಸ್ಟ್ನಲ್ಲಿ ಗುಡ್. ನೋಡಿ, ಭೋಪಾಲಿಂದ ನಾಗ್ಪುರ್ವರೆಗೂ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ ಮುಖಾಂತರ ಹೋಗ್ತದೆ ಟ್ರೈನು. ನಾನು ಇಂಥ ವಿಚಾರಗಳನ್ನೆಲ್ಲ ನಿಮಗೆ ತೋರಿಸ್ಕೊಂಡು ದುರಂತೋ ಎಕ್ಸ್ಪ್ರೆಸ್ನ ಸ್ಟಾಪೇಜ್ಗಳಿರ್ಬೋದು, ಇದರ ಸರ್ವಿಸ್ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು ಇರ್ಬೋದು, ಇವೆಲ್ಲನೂ ಹೇಳ್ಕೊಂಡು ಹೋಗೋಣ ಅಂತ ಭಾಳ ಪಾಸಿಟಿವ್ ಆಗಿ ತುಂಬಾ ರಿಸರ್ಚ್ ಮಾಡಿಕೊಂಡು ಅದ್ರ ಬಗ್ಗೆ ಓದಿ ತಿಳ್ಕೊಂಡೆಲ್ಲ ರೆಡಿಯಾಗಿದ್ದೆ. ಆದರೆ ಇಲ್ಲಿರುವಂಥ ಈ ಅವ್ಯವಸ್ಥೆ ಇದೆಯಲ್ಲ, ಅದನ್ನು ನೋಡ್ತಾ ಇದ್ದ ಹಾಗೆ ನನಗೆ ಬಹಳನೇ ಒಂಥರ ಅಸಮಾಧಾನ ಉಂಟಾಗಿ, ನಾನು ಯಾವ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಈ ವಿಡಿಯೋನ ಮಾಡೋಕ್ಕೆ ಹೊರಟಿದ್ನೋ ಅದರ ಟ್ರ್ಯಾಕೇ ಚೇಂಜ್ ಆಗಿ ಇನ್ನೊಂದು ಪರ್ಸ್ಪೆಕ್ಟಿವ್ನಲ್ಲಿ ಮಾಡೋ ಹಾಗಾಯಿತು. ಮಧ್ಯಾಹ್ನ 12:30 ಹೊತ್ತಿಗೆ ಊಟಕ್ಕೂ ಮುಂಚೆ ಟೊಮೊಟೊ ಸೂಪ್ನ ಕುಡಿಯೋದಕ್ಕೆ ಅಂತ ಟೊಮೊಟೊ ಸೂಪ್ನ ಪೌಡರು ಮತ್ತು ಬಿಸಿ ನೀರನ್ನು ಕೊಟ್ಟಿದ್ರು. ಜೊತೆಯಲ್ಲಿ ಬೆಣ್ಣೆ ಮತ್ತು ಬ್ರೆಡ್ ಸ್ಟಿಕ್ಸ್ನು ಕೊಟ್ಟಿದ್ರು. ಟೊಮ್ಯಾಟೊ ಸೂಪ್ ಕೂಡ ಚೆನ್ನಾಗೇ ಇತ್ತು. ಫುಡ್ಸಪ್ ಪ್ರೀಮಿಯಮ್ನವರ ಇನ್ಸ್ಟಂಟ್ ಟೊಮ್ಯಾಟೊ ಸೂಪ್ ಮಿಕ್ಸು ಚೆನ್ನಾಗೇ ಇತ್ತು. ಮಧ್ಯಾಹ್ನ 1 ಗಂಟೆ ಆಗ್ತಾ ಇದ್ದಾಗೆ ಭೋಜನವನ್ನು ಸರ್ವ್ ಮಾಡ್ತಾರೆ. ನಾಗ್ಪುರದ ಹತ್ರ ಬರ್ತಾ ಇದ್ದಾಗೇ ಚಪಾತಿ ಜೊತೆಗೆ ದಾಲು, ಮೊಸರು, ಚಿಕನ್ ಕರಿ, ವೆಜಿಟೇರಿಯನ್ಸಿಗಾದರೆ ಪನ್ನೀರ್ ಗ್ರೇವಿ ಮತ್ತು ಅನ್ನ. ವೆಜ್ಜು ನಾನ್ ವೆಜ್ಜಲ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ಚಿಕನ್ ಕರಿ ಮತ್ತು ಪನ್ನೀರ್ ಗ್ರೇವಿ ಇವೆರಡರಲ್ಲಿ ಒಂದನ್ನು ಕೊಡ್ತಾರೆ. ನಾವು ವೆಜ್ಜೋ ನಾನ್ ವೆಜ್ಜೋ ಅನ್ನೋದ್ರ ಮೇಲೆ. ಕೈನ ವೈಪ್ ಮಾಡ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಟಾಪ್ಸ್ ಗೋಲ್ಡ್ ಮಿಕ್ಸ್ಡ್ ಪಿಕಲ್ ಅಂತ. ದಾಲು ಭಾಳ ಇಷ್ಟ ಆಯಿತು. ಚಿಕನ್ದು ಗ್ರೇವಿ ಭಾಳ ಬ್ಯಾಲೆನ್ಸ್ಡಾಗಿ ಚೆನ್ನಾಗಿ ಮಾಡಿದ್ದಾರೆ. ಟೊಮ್ಯಾಟೊ ಫ್ಲೇವರ್ನ ಶುಂಠಿ ಬೆಳ್ಳುಳ್ಳಿಯ ಪಂಜೆನ್ಸಿ ಜೊತೆಗೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಚೆನ್ನಾಗಿದೆ. ತುಂಬ ಸ್ಪೈಸಿ ಆಗಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ಪೈಸಿ ಆಗಿಲ್ಲ. ಪನ್ನೀರ್ ಗ್ರೇವಿ ಗುಡ್. ಆ ಮಸಾಲೆಯ ಬ್ಯಾಲೆನ್ಸನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೂ ಅದೇ ಬೇಕಾಗಿದ್ದು. ನಾನು ಆಗಲೇ ಹೇಳ್ದಂಗೆ ಇದೇನು ನಮ್ಮ ಮನೆ ಅಲ್ಲ ಅಥವಾ ನನ್ನ ಫೇವ್ರೇಟ್ ರೆಸ್ಟೋರೆಂಟ್ ಅಲ್ಲ. ಟೇಸ್ಟು ಟಾಪ್ ನಾಚ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ, ಟೇಸ್ಟ್ನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆದರೂ ಪರವಾಗಿಲ್ಲ. ಹೈಜೀನು ಮತ್ತು ಕ್ಲೆನ್ಲಿನೆಸ್ಸು ಅದ್ರ ಜೊತೆ ಕಾಂಪ್ರಮೈಸ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಖಂಡಿತವಾಗ್ಲೂ ಹೈಜೀನು ಮತ್ತು ಕ್ಲೆನ್ಲಿನೆಸ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟರ ಮಟ್ಟಿಗೆ ನಾನು ಇದಕ್ಕೆ 5 ಔಟ್ ಆಫ್ 5 ಕೊಡ್ತೀನಿ. ಊಟ ಮಾಡಾದ ಮೇಲೆ ಆ ಕ್ರಾಕರಿಗಳನ್ನೇ ಬೇರೆ ಕಡೆ ಇಟ್ಟಿದ್ದೀನಿ, ಫಾಯಿಲ್ಗಳನ್ನೇ ಬೇರೆ ಕಡೆ ಇಟ್ಟಿದ್ದೀನಿ, ಪೇಪರ್ ಬೇರೆ ಕಡೆ ಮತ್ತು ಪ್ಲಾಸ್ಟಿಕ್ ಬೇರೆ ಕಡೆ ಇಟ್ಟು ಹೀಗೆ ನಾನು ತ್ಯಾಜ್ಯವನ್ನು ಮೂಲದಲ್ಲೇ ಬೇರ್ಪಡಿಸಿ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ನಾನು ಸರ್ಕಾರವನ್ನು ಅಥವಾ ಬೇರೆ ಯಾವುದೇ ವ್ಯವಸ್ಥೆಯನ್ನು ವೇಸ್ಟ್ ಮ್ಯಾನೇಜ್ಮೆಂಟು ಸರಿಯಾಗಿ ಮಾಡೋದಿಲ್ಲ ಅಂತ ಬೈಯೋದಕ್ಕೂ ಮುಂಚೆ ಮೊದಲು ಅದನ್ನು ಬೈಯೋದಕ್ಕೆ ನನಗೆ ಯೋಗ್ಯತೆ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕಲ್ವ. ಹಾಗಾಗಿ ಅವರು ಆ ಕಟ್ಲರಿಗಳನ್ನು ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ, ಇವನ್ನ ಬೇರೆ ಬೇರೆ ಪ್ರತ್ಯೇಕಿಸಿ ಡಿಸ್ಪೋಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆದರೆ ಒಟ್ಟಾರೆಯಾಗಿ ಎಲ್ಲ ಕಂಪಾರ್ಟ್ಮೆಂಟ್ಗಳ ಕಸ ಬಂದು ಬಿದ್ದಾಗ ಇದೇ ಥರ ನೋಡಿ, ಆ ಊಟದ ವೇಸ್ಟು, ಪ್ಲಾಸ್ಟಿಕ್ಕು, ಪೇಪರು ಎಲ್ಲ ಒಂದೇ ಡಸ್ಟ್ಬಿನ್ನಿಗೆ ಬಂದು ಬಿದ್ದಿದೆ. ಈ ವಿಚಾರವಾಗಿ ನಾನು ರೈಲ್ವೇಸ್ನೇ ಸಂಪೂರ್ಣವಾಗಿ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಊಟ ಮಾಡಾದಮೇಲೆ ಆ ರೀತಿಯ ಆ ತ್ಯಾಜ್ಯವನ್ನು ಪ್ರತ್ಯೇಕಿಸಿ ಇವರು ಕೊಟ್ಟಾಗ ಇವರು ಬೇರೆ ಬೇರೆ ಡಸ್ಟ್ಬಿನ್ಗಳಲ್ಲಿ ಹಾಕೊಬೋದು. ಫುಡ್ ವೇಸ್ಟು, ವೆಟ್ ವೇಸ್ಟು, ಡ್ರೈ ವೇಸ್ಟು, ಪ್ಲಾಸ್ಟಿಕ್ಕು ಅಂತ ಅಂದ್ಬಿಟ್ಟು ಈ ವಿಚಾರದಲ್ಲಿ ನಾವೇ ದೊಡ್ಡ ತಪ್ಪಿತಸ್ಥರು ಅಂತ ಅನಿಸುತ್ತೆ. ಸ್ವಚ್ಛತಾ ಸಿಬ್ಬಂದಿ ಪ್ರತಿ 3 ರಿಂದ 4 ಗಂಟೆಗಳಿಗೊಮ್ಮೆ ಬಂದು ಪದೇ ಪದೇ ಕಸ ಗುಡಿಸಿ ಹೋಗೋರು. ಆದರೂ ಕೂಡ ಪ್ರಯಾಣಿಕರು ಮತ್ತೆ ಗಲೀಜು ಮಾಡ್ತಾನೆ ಇರೋರು. ಸಂಜೆ 5 ಗಂಟೆ ಆಯಿತು. ಬಲ್ಲಾರ್ಷಾ ದಾಟಿ
ಸಿಕಂದ್ರಾಬಾದ್ ಕಡೆ ಟ್ರೈನ್ ಹೋಗ್ತಾ ಇದೆ. ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ರೋಸ್ಟೆಡ್ ಆಲ್ಮಂಡ್ಸು ಹಲ್ದಿರಾಮ್ಸ್ ಅವ್ರದ್ದು, ಡ್ರೈ ಫ್ರೂಟ್ ಪಟೀಸ ಅಂತ ಹಲ್ದಿರಾಮ್ಸ್ ಅವ್ರದ್ದು ಸ್ವೀಟ್ ಇದು. ಇನ್ನು ಸಮೋಸ ನೀವು ಭಾಳಷ್ಟು ರೈಲ್ವೆ ಬ್ಲಾಗ್ಗಳಲ್ಲಿ ನೋಡಿರ್ಬೋದು. ಸಾಮಾನ್ಯವಾಗಿ ಸಮೋಸ ಕೊಡ್ತಾ ಇರ್ತಾರೆ ಸಂಜೆ ಸ್ನ್ಯಾಕ್ಸಲ್ಲಿ, ಇಲ್ಲಾಂದರೆ ಕಚೋರಿ. ನಮಗೆ ಇವತ್ತು ಸಮೋಸ ಸಿಕ್ಕಿದೆ. ಇನ್ನು ಈ ಕೋಲ್ಡ್ ಸ್ಯಾಂಡ್ವಿಚ್ಚು, ಸ್ಯಾಂಡ್ವಿಚ್ಚು ನಾಟ್ ಬ್ಯಾಡ್. ಸಮೋಸ ಚೆನ್ನಾಗಿದೆ. ಇನ್ನೊಂದು ಹೇಳಿ ತರಿಸ್ಕೊತೀನಿ. ಬಲ್ಹಾರ್ ಶಾದಿಂದ ಸಿಕಂದ್ರಾಬಾದ್ ನಡುವಿನ ಮಾರ್ಗದಲ್ಲಿ ರಾತ್ರಿಯ ಊಟವನ್ನು ಸರ್ವ್ ಮಾಡಿದ್ರು. 9:15 ಈಗ ರಾತ್ರಿ ಊಟ ಬಂತು. ಚಪಾತಿ ಜೊತೆಗೆ ಆಲೂಗೆಡ್ಡೆದೇನೋ ಪಲ್ಯ ಮಾಡಿದ್ದಾರೆ. ದಾಲು ಈಗ ಬೇರೆ ಥರ ಇದೆ. ಇನ್ನು ಚಿಕನ್ ಕರಿ, ಜೀರಾ ರೈಸು ಮತ್ತು ಪನ್ನೀರು. ಇವುಗಳಿಂದ ಬರ್ತಿರೋ ಆರಾಮದಿಂದ ಹೇಳ್ಬೋದು. ಏನು ಜಾಸ್ತಿ ಓವರ್ ಮಸಾಲೆಗಳು ಈ ಥರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತಿನ್ಬೋದು ಅಂತ. ನಾನು ಮತ್ತೆ ಹೇಳ್ತೀನಿ, ಊಟದ ವಿಚಾರದಲ್ಲಿ ಏನೂ ಸಮಸ್ಯೆ ಇಲ್ಲ. ಆರಾಮಾಗಿ 5 ಸ್ಟಾರ್ ರೇಟಿಂಗ್ ಕೊಡ್ಬೋದು. ಟೇಸ್ಟು, ಹೈಜೀನು, ಕ್ವಾಲಿಟಿ ಎವ್ರಿಥಿಂಗ್ ಇಸ್ ಸ್ಯಾಟಿಸ್ಫ್ಯಾಕ್ಟ್ರಿ. ಆಲೂಗಡ್ಡೆ ಪಲ್ಯ ಚೆನ್ನಾಗಿದೆ. ದಾಲ್ ಕೂಡ ಚೆನ್ನಾಗಿದೆ. ಫುಡ್ ವಿಚಾರದಲ್ಲಿ ಒಳ್ಳೆ ಅನುಭವ ಇರುವಂಥ ಶೆಫ್ಗಳನ್ನ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಅವ್ರಿಗೆ ಫ್ಲೇವರ್ಗಳನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿ ಡಿಶ್ಗಳನ್ನು ತಯಾರು ಮಾಡಬೇಕು ಅಂತ ಪರ್ಫೆಕ್ಟಾಗಿ ಗೊತ್ತಿದೆ. ನಮಗೆಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಫೆಸಿಲಿಟಿಗಳು ಬೇಕು. ಆದರೆ ಆ ಫೆಸಿಲಿಟಿಗಳನ್ನು ಬಳಸ್ಕೊಳ್ಳುವಂಥ ಹಾಗೆ ಉಳಿಸ್ಕೊಂಡು ಹೋಗುವಂಥ ಯೋಗ್ಯತೆ ನಮ್ಮಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನೋವಂಥ ರಿಯಲೈಸೇಷನ್ನು ನಮಗಾದಾಗ ನಿರಾಸೆಗಳೇ ಆಗುತ್ತೆ ಯಾವಾಗಲೂ. ಹೌದು, ಟಿಕೆಟ್ ಫೇರ್ನಲ್ಲಿ ಊಟದ ದುಡ್ಡು ಇನ್ಕ್ಲೂಡ್ ಆಗಿರ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟು ಊಟವನ್ನು ಕೇಳಿ ಪಡೆದು ತಿನ್ನುವಂಥದ್ದು ಸರಿಯೇ. ಆದರೆ ಈ ರೀತಿಯಲ್ಲಿ ವೇಸ್ಟ್ ಮಾಡಿ ಆ ಪ್ಲಾಸ್ಟಿಕ್ ಒಳಗಡೆನೇ ಆ ಊಟನೆಲ್ಲ ಬಿಟ್ಟು ಅದ್ರ ಜೊತೆಗೆ ನಮ್ಮ ಮನೆಗಳಿಂದ ತರುವಂಥ ಊಟವನ್ನು ಕೂಡ ಹಿಂಗೆ ಬಿಸಾಕಿ ಹೋದರೆ, ಈ ರೈಲ್ವೇಸ್ನವರು ಜವಾಬ್ದಾರಿಯುತವಾಗಿ ವೇಸ್ಟ್ ಡಿಸ್ಪೋಸಲ್ನ ಮಾಡಬೇಕು ಅಂತ ಹೊರಟ್ರು ನಮ್ಮ ಸಾರ್ವಜನಿಕ ಮಟ್ಟದಲ್ಲಿ ಈ ಮಟ್ಟದ ಒಂದು ಸಹಕಾರ ಇದ್ದರೆ ಯಾವ ಇಲಾಖೆ ಆಗಲಿ ಯಾವ ಸರ್ಕಾರ ಆಗಲಿ ಪ್ರಾಪರಾಗಿ ವೇಸ್ಟ್ ಮ್ಯಾನೇಜ್ಮೆಂಟ್ನ ಮಾಡೋದು ಅಸಾಧ್ಯವೇ. ಆಲ್ಮೋಸ್ಟು ಯಶವಂತಪುರ ತಲುಪಿದ್ವಿ. ಇನ್ನೊಂದು 5-6 ನಿಮಿಷದಲ್ಲಿ ಡಿಬೋರ್ಡಿಂಗ್ ಆಗುವಂಥ ಟೈಮ್ ಬಂತು. ಇನ್ ದ ಮೀನ್ ಟೈಮ್ ಈ ಪ್ರಯಾಣದ ವ್ಯವಸ್ಥೆ ಯಾಕೆ ಈ ಮಟ್ಟದಲ್ಲಿದೆ ಅನ್ನುವಂಥ ವಿಚಾರವಾಗಿ ನಾನು ನನ್ನ ಸ್ನೇಹಿತ ಸಾಕಷ್ಟು ಸಮಾಲೋಚನೆಯನ್ನು ಮಾಡಿದ್ವಿ. ಆವಾಗ ನಮಗೆ ಒಂದು 3 ಲೆವೆಲ್ಗಳಲ್ಲಿ ಇದಕ್ಕೆ ಕಾರಣಗಳು ಕಂಡವು. ಏನು ಅಂತಂದರೆ ನಾನು ಹೇಳ್ತೀನಿ, ಮೊದಲನೇ ಲೆವೆಲ್ನಲ್ಲಿ ನಾವು ಪ್ರಯಾಣಿಕರು ಜನಸಾಮಾನ್ಯರು ಇಂಥ ಒಳ್ಳೊಳ್ಳೆ ವ್ಯವಸ್ಥೆಗಳನ್ನು ಸರ್ಕಾರ ಒದಗಿಸಿದ್ರು ಅದನ್ನ ಹೆಂಗೆ ಬಳಸ್ಕೊತೀವಿ ಅಂತ ಅನ್ನುವಂಥದ್ದು. ಈಗ ತೇಜಸ್ ಎಕ್ಸ್ಪ್ರೆಸ್ನಲ್ಲಿ ಇಯರ್ಫೋನ್ಗಳನ್ನು ಕತ್ಕೊಂಡು ಹೋಗಿದ್ದು, ಅಥವಾ ಈ ಫಸ್ಟ್ ಕ್ಲಾಸ್ AC, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ AC-ನಲ್ಲೆಲ್ಲ ಆ ಬೆಡ್ಶೀಟು, ದಿಂಬು, ರಗ್ಗಳನ್ನೆಲ್ಲನೂ ಮನೆಗೆ ಕತ್ಕೊಂಡು ಹೋಗೋದು, ಇಂಥವು ಮಾಡೋದು. ಆಮೇಲೆ ನಿನ್ನೆ ರಾತ್ರಿ ತೋರಿಸ್ತೇನೆ ನಿಮಗೆ ಊಟದ ವ್ಯವಸ್ಥೆ ಏನೋ ಇದೆ. ಆದರೆ ಆ ಫಸ್ಟ್ ಕ್ಲಾಸ್ ಊಟದ ವ್ಯವಸ್ಥೆನ ಎಷ್ಟು ಕಚಡವಾಗಿ ಇವರು ಬಳಸ್ಕೊತಾರೆ, ಮತ್ತು ಅದನ್ನು ಆ ಊಟ ಮಾಡಾದ್ಮೇಲೆ ಆ ಪ್ಲೇಟ್ಗಳೆಲ್ಲ ವಾಪಸ್ ಕೊಡುವಾಗ ಎಷ್ಟು ಕೆಟ್ಟದಾಗಿ ಕೊಟ್ಟಿರ್ತಾರೆ ಅಂತ ಅನ್ನುವಂಥದ್ದು. ಆಮೇಲೆ ಇಲ್ಲಿ ಕ್ಲೀನಿಂಗ್ ಸ್ಟಾಫ್ ನನಗೆ ಹೇಳ್ತಾಯಿದ್ರು, ಸರ್ ಎಷ್ಟೋ ಜನ ಪಾನ್ ಮಸಾಲ, ಗುಟ್ಕಾ ಇದೆಲ್ಲನೂ ಹಾಕ್ಕೊಂಡು ಇಲ್ಲಿ ಕ್ಯಾಬಿನ್ ಒಳಗಡೆ ಉಗಿದ್ಬಿಟ್ಟು ಹೋಗಿರ್ತಾರೆ, ಆ ಗೋಡೆಗಳ ಮೇಲೆಲ್ಲ ಉಗಿದ್ಬಿಟ್ಟು ಹೋಗಿರ್ತಾರೆ. ನಾವು ಅದನ್ನು ಎಷ್ಟು ಅಂತ ಕ್ಲೀನ್ ಮಾಡೋದು ಸರ್ ಅಂತ ಅಂದ್ಬಿಟ್ಟು ಇಷ್ಟು ಥರ್ಡ್ ಕ್ಲಾಸ್ ಲೆವೆಲಲ್ಲಿ ನಾವು ಕೂಡ ಇದ್ದೀವಿ. ಅದು ಎಷ್ಟು ಆ್ಯಕ್ಚುಲಿ ಈ ಫಸ್ಟ್ AC-ನಲ್ಲಿ ಬರುವಂಥವರೆಲ್ಲ ತುಂಬ ಶ್ರೀಮಂತರು, ಭಾಳ ಪ್ರಭಾವಿಗಳು, ಎಜುಕೇಟೆಡ್ಗಳು ಅಂತೆಲ್ಲ ಹೇಳ್ತೀವಿ. ಅವ್ರುಗಳ ಥರ್ಡ್ ಕ್ಲಾಸ್ ಬಿಹೇವಿಯರ್ ಈ ಮಟ್ಟದಲ್ಲಿದೆ ಅಂತಂದಾಗ, ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಏನು ಅಂತಂದರೆ ಈ ಕ್ಲೀನಿಂಗ್ ಸ್ಟಾಫು ಇವ್ರುಗಳೆಲ್ಲ ಪಾಪ ಅವರು ಹೊಟ್ಟೆಪಾಡಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ. ಇರ್ಬೋದು ಕೆಲವೊಂದು ಸಲ ಸೋಂಬೇರಿತನ, ಆಮೇಲೆ ನೋಡ್ಕೊಳ್ಳೋಣ ಬರೋಣ ಅಂತ ಅಂದ್ಬಿಟ್ಟು ಹಂಗಾಗಿ ಆ ಕಸ ಇವೆಲ್ಲ ಗುಡಿಸಿರಲಿಲ್ಲ, ಕರೆಸಿ ಗುಡಿಸಿದ್ದಾಯಿತು. ಹಂಗೂ ಅವರು ಕ್ಲೀನಾಗಿ ಇಟ್ಟಿದ್ದು ಸಮಾಧಾನ ಇರಲಿಲ್ಲ ಅಂದ್ಬಿಟ್ಟು 139ಗೆ ಕಾಲ್ ಮಾಡಿ, ಆ 139ನಿಂದ ರೈಲ್ ಮದದ ಇದರಿಂದ ನಮಗೆ ಕಾಲ್ ಬ್ಯಾಕ್ ಮಾಡಿ ಏನಾಯಿತು ಅಂತೆಲ್ಲ ಕೇಳೋದು, ಹಿಂಗೆ ಅಂತ ಹೇಳಿದಾಗ ಮತ್ತೆ ಕಸ ಗುಡಿಸಿದ್ರು. ಟಾಯ್ಲೆಟ್ನೆಲ್ಲ 3ರಿಂದ 4 ಗಂಟೆಗೆ ಒಂದೊಂದು ಸಲ ಬಂದು ಕ್ಲೀನ್ ಮಾಡಿ ಹೋಗೋರು. ಇನ್ನು ಆ ದಿಂಬುಗಳು ಎಲ್ಲ ಧೂಳು ಹಿಡ್ಕೊಂಡು ಕೂತಿದ್ದಂಥವನ್ನ ಕೊಟ್ಟಂಥ ವಿಚಾರವಾಗಿ ಹೇಳೋದಾದರೆ, ಅವರಿಗೆ ಆ ಬೆಡ್ರೋಲ್ ಸರ್ವಿಸ್ನ ಜವಾಬ್ದಾರಿಯನ್ನು ಯಾರು ತೊಗೊಂಡಿರ್ತಾರೆ ಪ್ರೈವೇಟಾಗಿ, ಆ
ಅಂಥ ಒಂದು ಕಂಪನಿಗಳಲ್ಲಿ ಸೀನಿಯರ್ ಪೊಸಿಷನ್ಗಳಿದ್ದವ್ರನ್ನ ನೇರವಾಗಿ ರೆಸ್ಪಾನ್ಸಿಬಲ್ ಆಗಿ ಇಟ್ಕೋಬೇಕು. ಯಾಕೆ ಅಂತಂದರೆ ಇಲ್ಲಿ ಯಾರು ಬಂದಿರ್ತಾರೆ ಆ ಪೆಟ್ರೋಲ್ನ ಪೂರೈಕೆ ಮಾಡೋದಕ್ಕೆ, ಪಾಪ ಅವ್ರು ಕೊಟ್ಟಿರುವಂಥ ದಿಂಬುಗಳಲ್ಲೇ ಇದಲ್ಲದೆ ಇರೋದು ಅದಲ್ಲದೆ ಇರೋದು ಕೊಡ್ತಾರೆ. ಅದು ಎಲ್ಲನೂ ಕೂಡ ಧೂಳಿಡ್ಕೊಂಡು ಗಲೀಜಾಗಿದ್ದರೆ ಇವ್ರೇನು ಮಾಡೋಕ್ಕಾಗುತ್ತೆ? ಅದೊಂದು ಲ್ಯಾಂಡ್ರಿ ಸರ್ವಿಸ್ನ ಕಾಲಿಕವಾಗಿ ಮಾಡ್ಕೊಂಡು ಹೋಗಬೇಕು. ಇನ್ನೇನು ಇವರೇನು ತಮ್ಮ ಸ್ವಂತ ದುಡ್ಡು ಹಾಕ್ಕೊಂಡು ಅದರ ಊರಲ್ಲಿ ಸ್ಟಾಪ್ ಮಾಡಿಸಿರುವಂಥ ಊರಲ್ಲಿ ಟ್ರೈನ್ ಸ್ಟಾಪ್ ಆಗಿರುವಂಥ ಊರಲ್ಲಿ ಓಡೋಗಿ ತೊಗೊಂಬರೋಕ್ಕಾಗಲ್ಲ ಅಲ್ವಾ. ಇನ್ನು ಊಟದ ಸರ್ವಿಸು ತುಂಬ ಚೆನ್ನಾಗಿತ್ತು. ದಟ್ ವಾಸ್ ಅ ಸೇವಿಂಗ್ ಗ್ರೇಸ್. ತುಂಬ ಚೆನ್ನಾಗಿತ್ತು, ಬರೀ ಚೆನ್ನಾಗಿತ್ತಲ್ಲ, ಟೇಸ್ಟ್ ವೈಸು, ಕ್ವಾಲಿಟಿ ವೈಸು, ಹೈಜೀನ್ ವೈಸು ಎಲ್ಲವೂ ಚೆನ್ನಾಗಿತ್ತು. ಬಿಗ್ ಥಮ್ಸ್ ಅಪ್ ಟು ದಟ್. ಇನ್ನು ಅದಕ್ಕಿಂತ ಇನ್ನೂ ಮೀರಿದಂಥ ಒಂದು ಲೆವೆಲಲ್ಲಿ ಅಂದರೆ ಈ ಕಂಪಾರ್ಟ್ಮೆಂಟನ್ನು ವಿಯರ್ ಆ್ಯಂಡ್ ಟಿಯರ್ ಆಗಿರುವಂಥದ್ದು ಇದೆಯಲ್ಲ, ಅದು ಏನು ಹೇಳ್ತಾಯಿತ್ತು ಅಂತಂದರೆ ಬೇರೆ ಈ ರಾಜಧಾನಿ ಎಕ್ಸ್ಪ್ರೆಸ್ನಂಥ ಟ್ರೈನ್ಗಳಲ್ಲಿ ಬಳಸಿರುವಂಥ ಬೋಗಿಗಳನ್ನು, ಅವು ಹಳೇದಾಗಿರುವಂಥ ಬೋಗಿಗಳು, ಅವು ಸವಕಲಾಗಿರುವಂಥ ಸಸ್ಪೆನ್ಷನ್ನು ಇಂಥದ್ದೆಲ್ಲ ಆದಮೇಲೆ ಅವುಗಳನ್ನು ತಗೊಂಬಂದು ಈ ದುರಂತೋ ಎಕ್ಸ್ಪ್ರೆಸ್ಸು ಇಲ್ಲ ಆ ಪ್ರಯಾರಿಟಿ ಇಲ್ಲದೆ ಇರುವಂಥ ಮೇಲು ಎಕ್ಸ್ಪ್ರೆಸ್ಗಳಲ್ಲಿರುವಂಥ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಆ ಬೋಗಿಗಳನ್ನಾಗಿ ಮಾಡಿಬಿಡುವಂಥದ್ದು. ಕಾಲಿಕವಾಗಿ ಸಸ್ಪೆನ್ಷನ್ ಇರ್ಬೋದು, ಇಂಥವನ್ನೆಲ್ಲ ರಿಪೇರಿ ಮಾಡ್ಕೊಂಡು ಹೋಗಬೇಕು, ಅಗತ್ಯವಿದ್ದ ಕಡೆ ರೀಪ್ಲೇಸ್ ಮಾಡ್ಕೊಂಡು ಹೋಗಬೇಕು. ಆದರೆ ಅಂಥವನ್ನೇನು ಮಾಡ್ದೇ ತಾವಂದು ಇವಕ್ಕೆ ಫಿಕ್ಸ್ ಮಾಡಿಬಿಟ್ರೆ ನೆನ್ನೆ ಎಲ್ಲ ಪ್ರಯಾಣದ ಉದ್ದಕ್ಕೂ ಟ್ರೈನ್ ಆವಾಗವಾಗ ಹಿಂಗೆ ವಾಬಲ್ ಆಗ್ತಾಯಿತ್ತು. ನಮಗೆ ಭಾಳ ಬೇಜಾರಾಯಿತು, ಇದೇನಪ್ಪ ಇಷ್ಟೊಂದು ಡಿಸ್ಕಂಫರ್ಟ್ ಫೀಲ್ ಆಗ್ತಾಯಿದೆ ಅಂತ. ಇಂಥ ಒಂದು ಅವ್ಯವಸ್ಥೆಗಳಿಗೆಲ್ಲ ನಾವು ಈ ಸಣ್ಣ ಪುಟ್ಟ ಕ್ಲೀನಿಂಗ್ ಸ್ಟಾಫ್ನವರೆಲ್ಲ ರೆಸ್ಪಾನ್ಸಿಬಲಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಆಮೇಲೆ ಏನಿದ್ರೂ ಈ ಕ್ಲೀನಿಂಗ್ ಇದರಲ್ಲೂ ಅಷ್ಟೇ ನೋಡಿ, ಬೆಂಗಳೂರಿನಿಂದ ಟ್ರೈನು ಹೋಗಬೇಕಾದ್ರೆ ಪ್ಲ್ಯಾಟ್ಫಾರ್ಮಿಗೆ ಬಂದು ಟ್ರೈನು ನಿಲ್ತಾ ಇದ್ದ ಹಾಗೆ ಜನಗಳು ಹತ್ತಲಿ ಅಂತ ಅಷ್ಟೊತ್ತಿಗಾಗಲೇ ಕ್ಯಾಬಿನೆಲ್ಲ ಕ್ಲೀನಾಗಿ ಇಟ್ಟಿರ್ತಾರೆ, ಸ್ಪಾರ್ಕ್ಲಿಂಗ್ ಕ್ಲೀನಾಗಿ. ಆಮೇಲೆ ಹೊರಗಡೆಯಿಂದನೂ ಕೂಡ ಆ ಬೋಗಿಗಳೆಲ್ಲ ನೀಟಾಗಿ ವಾಶ್ ಮಾಡಿರ್ತಾರೆ. ಆದರೆ ದೆಹಲಿಯಿಂದ ಈ ಕಡೆಗೆ ಬರಬೇಕಾದ್ರೆ ಅದ್ರ ಕತೆ ಉಲ್ಟಾನೇ ಇರ್ತದೆ, ಏನೂ ಕ್ಲೀನಾಗಿರೋದಿಲ್ಲ. ನಾವೇ ಬೈದು ಅವ್ರಿಗೆ ಇಲ್ಲ 139 ಕಾಲ್ ಮಾಡಿ ಅವರು ಇವ್ರಿಗೆ ಹೇಳಿದ್ಮೇಲೆ ಬಂದು ಕ್ಲೀನ್ ಮಾಡುವಂಥದ್ದು ಅಲ್ಲ. ನಾವು ಅಷ್ಟೆಲ್ಲ ಅವ್ರ ಟಿಕೆಟ್ ಪ್ರೈಸ್ ಏನಿರ್ತದಲ್ಲ ಕೊಟ್ಟು ಬಂದಮೇಲೆ ಬೋರ್ಡಿಂಗ್ ಪಾಯಿಂಟಿಂದ ಹಿಡಿದು ಡಿಬೋರ್ಡಿಂಗ್ ಪಾಯಿಂಟ್ವರೆಗೂ ಕ್ಲೀನಾಗಿ ಇರಬೇಕದು ಕ್ಯಾಬಿನ್ನು. ನಾವು ಕೇಳಬೇಕಾ ಅದನ್ನು ಜಗಳ ಮಾಡಿದ್ದು ಮಾಡಬೇಕಾ? ಸೊ ಈ ಲೆವೆಲಲ್ಲಿ ಏನಾಗ್ತಿದೆ ನಾರ್ದರ್ನ್ ರೈಲ್ವೆ ಝೋನ್ನಲ್ಲಿ ಏನಾಗ್ತಿದೆ ಅದು ನನಗೆ ಗೊತ್ತಿಲ್ಲ. ಸೊ ರೇಕ್ ಮ್ಯಾನೇಜರ್ಗಳು, DRMಗಳು, ಅವ್ರಿಗಿನ್ನ ಸೀನಿಯರ್ ಆಗಿರೋ ಸೆಕ್ರೆಟ್ರಿ ಮತ್ತು ಮಿನಿಸ್ಟ್ರಿ ಲೆವೆಲಲ್ಲಿ ಈ ವಿಚಾರದ ಬಗ್ಗೆ ಸೀರಿಯಸ್ ಆದಂಥ ಒಂದು ಚರ್ಚೆ ನಡೀಬೇಕು. ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಆಗಬೇಕು. ಹಾಗೆ ಒಂದು ವಿಜಿಲೆನ್ಸ್ ಮಾನಿಟರಿಂಗು ಕೂಡ ಆಗಬೇಕು. ಇರಲಿ, ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ರೈಲ್ವೆ ಪ್ರಯಾಣ ಈಗ ಹೆಂಗೋ ಈ 139ಗೆಲ್ಲ ಕಾಲ್ ಮಾಡಿ ಸಾಕಷ್ಟು ಕಂಪ್ಲೇಂಟ್ಸ್ ಎಲ್ಲ ಕೊಡ್ತಾ ಇರ್ತೀವಲ್ವ, ಈ ಕಂಪ್ಲೇಂಟ್ಗಳನ್ನು ಅವ್ರು ಸೀರಿಯಸ್ಸಾಗಿ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಆದರೆ ಈ ಪ್ರಯಾಣ ಏನಿತ್ತು ದಟ್ ವಾಸ್ ಲಾರ್ಜ್ಲಿ ಡಿಸಪಾಯಿಂಟಿಂಗ್ ಎಕ್ಸೆಪ್ಟ್ ಫಾರ್ ಫುಡ್. ಊಟ ಒಂದನ್ನು ಹೊರತುಪಡಿಸಿ ಇನ್ನು ಉಳಿದಿದ್ದೆಲ್ಲ ತುಂಬಾ ಡಿಸಪಾಯಿಂಟಿಂಗ್ ಆಗಿತ್ತು. ಆ ಟಾಯ್ಲೆಟ್ಟು, ಬಚ್ಚು ಮನೆ ಅದೆಲ್ಲವೂ ಕೂಡ ಅಂತ ತುಕ್ಕಿಡಿದಂಥ ನಲ್ಲಿ, ಆ ಶವರು ಎಲ್ಲ ಒಂಥರ ಭಾಳ ಯಾಕಾದರೂ ಬಂದ್ವು ಈ ಟಾಯ್ಲೆಟ್ಗೆ, ಯಾಕೆ ಈ ಸ್ನಾನದ ಕೋಣೆಗೆ ಬಂದ್ವು ಅನ್ನಿಸುವಷ್ಟು ಬೇಜಾರಾಗುವಂಥ ಕಂಡೀಷನ್ನಲ್ಲಿ ಇದ್ವು. ಇವನ್ನೆಲ್ಲನೂ ಕೂಡ ರಿವ್ಯಾಂಪಿಂಗ್ ಮಾಡಬೇಕು. ಈ ರಿವ್ಯಾಂಪಿಂಗ್ ಮಾಡುವಂಥದ್ದೆಲ್ಲ ಸೀನಿಯರ್ ಅಫಿಷಿಯಲ್ಸು, ಸೆಕ್ರೆಟ್ರಿಗಳ ಲೆವೆಲಲ್ಲಿ ನೋಡಬೇಕು. ನಾವು ಹೀಗೆ ಸಾಧ್ಯವಾದಷ್ಟು ಕಂಟೆಂಟ್ ಕ್ರಿಯೇಟರ್ಗಳು ಇಂಥ ರಿಯಾಲಿಟಿಗಳ ಮೇಲೆ ಬೆಳಕು ಚೆಲ್ತಾ ಇರೋಣ. ಪದೇ ಪದೇ ಈ ರೀತಿ ಮಾಡ್ತಾ ಇರೋದ್ರಿಂದ ತಲುಪಬೇಕಾದವ್ರಿಗೆ ಮೆಸೇಜ್ ತಲುಪಿ ಏನಾದರೂ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಆಶಿಸೋಣ.